ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲೇ ಬಾರಿ ನನ್ನ ವಿಡಿಯೋಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಬಟನ್ ಸಿಗುತ್ತೆ. ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವೇನಾದರೂ ಹೊಸ ಯೂಟ್ಯೂಬರ್ಸ್, ನೀವು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನನ್ನ ಕಡೆಯಿಂದ ಟಿಪ್ಸ್ ಇದೆ. ಸೊ ಅದನ್ನು ನಾನು ಶೇರ್ ಮಾಡ್ಕೋತೀನಿ. ಹೇಗೆ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿನ ಗ್ರೋತ್ ಮಾಡ್ಬೋದು ಮತ್ತು ಏನೇನೆಲ್ಲ ಮಾಡ್ಬೋದು ಅನ್ನೋದಂತೂ ಸಣ್ಣದು ಟಿಪ್ಸನ್ನು ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಮೊದಲಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಯಾರಿಗೆಲ್ಲ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಸುತ್ತೋ ಅಂಥವ್ರಿಗೆಲ್ಲ ಶೇರ್ ಮಾಡಿ. ಸೊ ಓಕೆನಾ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಮತ್ತು ಇನ್ನು ಯಾವ ಥರ ಆದದ್ದು ಯಾವುದಾದ್ರೂ ಇನ್ಫಾರ್ಮೇಷನಲ್ಲಿ ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡ್ತೀನಿ. ಓಕೆನಾ. ಸೊ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅಫ್ಕೋರ್ಸ್ ಮಾಡಿ. ನಿಮಗೂ ಕೂಡ ಈ ಒಂದು ಜರ್ನಿಯಲ್ಲಿ ಇನ್ಕಮ್ ಸಿಗುತ್ತೆ. ಸೊ ನೀವು ಕೂಡ ಅರ್ನಿಂಗ್ಸನ್ನು ಮಾಡ್ಕೋಬೋದು. ಸೊ ನಂದು ಕೂಡ ಆಲ್ರೆಡಿ ಮಾನಿಟೈಸೇಷನ್ ಆಗಿದೆ. ಸೊ ಅದು ಅರ್ನಿಂಗ್ಸ್ ಜರ್ನಿಗೆ ಇನ್ನು ಸ್ವಲ್ಪ ಡಿಲೇ ಆಗುತ್ತೆ, ಯಾಕಂದರೆ ಅದು ಪ್ರಾಸೆಸಿಂಗ್ ತುಂಬ ಇದೆ. ಸೊ ನಮ್ದು ಅಡ್ರೆಸ್ ವೆರಿಫಿಕೇಷನ್ ಆಗಬೇಕು, ಆ್ಯಡ್ಸೆನ್ಸಿಂದ ಇದು ಬರಬೇಕು, ಪಿನ್ ಬರಬೇಕು, ನಂತರ ಅದು ಇಷ್ಟು ಡಾಲರ್ಸ್ ಕಂಪ್ಲೀಟ್ ಆಗಬೇಕು, ಎಷ್ಟೋ ಸುಮಾರಷ್ಟು ಇದೆ. ನಾನು ಅದೆಲ್ಲ ಪ್ರತಿಯೊಂದನ್ನು ವಿಡಿಯೋಸ್ ಮಾಡ್ತೀನಿ. ಸೊ ಓಕೆನಾ. ಈಗ ಫಸ್ಟು ನಿಮಗೆ ಟಿಪ್ಸನ್ನು ಕೊಡ್ತೀನಿ. ನೀವು ಅಂದ್ಕೊಂಡಿದ್ದೀರಾ ಅಂತಂದರೆ ಮಾಡಿ. ಯಾರೆಲ್ಲ ಮಾಡ್ಬೋದು ಅಂತಂದರೆ ಮನೆಯಲ್ಲಿ ಟೈಮ್ ಇದೆ ನಿಮಗೆ ಅನ್ನೋರು ಫಸ್ಟ್ ಪ್ರಿಫರೆನ್ಸು ಅವರು ಮಾಡ್ಬೋದು. ಆಫ್ಟರ್ ಹೋಗುವಂಥವ್ರು ಸ್ವಲ್ಪ ಟೈಮ್ ಹಿಡಿಯುತ್ತೆ. ವೀಡಿಯೋಸ್ ಮಾಡೋದಕ್ಕಾಗಿರ್ಬೋದು, ಬೇರೆ ಮತ್ತೊಂದು ಎಲ್ಲ ಎಡಿಟಿಂಗ್ಗೆ ಎಲ್ಲ ತುಂಬ ಟೈಮ್ ಹಿಡಿಯುತ್ತೆ. ನಿಮ್ಮ ಹತ್ರ ಟೈಮ್ ಇದೆ ಅನ್ನೋದಾದರೆ ಟೈಮ್ ಇರುವಂಥವ್ರು ಟೈಮನ್ನು ವೇಸ್ಟ್ ಮಾಡಿಬಿಡಿ. ಸೊ ಖಂಡಿತವಾಗ್ಲೂ ನೀವು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿ, ನಿಮಗೆ ಸಕ್ಸಸ್ ಅನ್ನೋದು ಕಾಣಿಸುತ್ತೆ. ಫಸ್ಟ್ ಒಂದು ಏನಿರಬೇಕು ಅಂತ ಅಂದರೆ ನಿಮಗೆ ಒಂದು ಏನಾದರೂ ಇವಾಗ ನೀವು ಒಂದು ಕುಕ್ಕಿಂಗ್ ಮಾಡ್ತೀರಂದರೆ ಕುಕ್ಕಿಂಗಲ್ಲೇ ವಿಡಿಯೋಸ್ ಮಾಡ್ಕೊತ ಹೋಗ್ಬೋದು. ಚಾನಲ್ ಕುಕ್ಕಿಂಗ್ ವಿಡಿಯೋಸ್, ಕುಕ್ಕಿಂಗ್ ಬ್ಲಾಗ್ಸ್ ಅಂತ ಇರುತ್ತೆ. ಸೊ ಅದನ್ನು ಮಾಡ್ಕೊಡಿ ಹೋಗಿ. ನೀವು ಇನ್ಫಾರ್ಮೇಷನ್ ಚಾನಲ್ ಇತ್ತು, ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತೀರಾ ಅಂದರೆ ಓಕೆ ಕೊಡಿ. ಹೆಲ್ತ್ ಬಗ್ಗೆ ಆಗಿರ್ಬೋದು, ಫಿಟ್ನೆಸ್ ಬಗ್ಗೆ ಆಗಿರ್ಬೋದು, ಈ ಥರದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಥರ ಚಾನಲ್ಗಳನ್ನ ಮಾಡ್ಕೊಂಡು ಹೋಗ್ಬೋದು. ಮತ್ತು ಲೇಡೀಸ್ದು ಕರಕುಶಲತೆ, ಕುಚ್ಚು ಸ್ಯಾರಿ ಕುಚ್ಚು ಹಾಕುವಂಥದ್ದು, ಟೈಲರಿಂಗ್ ಬಗ್ಗೆ ಆ ರೀತಿಯಾಗಿ ನಿಮ್ಗೆ ಏನಾದರೂ ಇತ್ತು ಅಂತಂದರೆ ಅದು ಕೂಡ ವಿಡಿಯೋಸ್ಗಳು ನೀವು ಮಾಡ್ಬೋದು. ಸೊ ಸುಮಾರಷ್ಟಿದೆ. ಟೆಕ್, ಈ ಮೊಬೈಲ್ ಬಗ್ಗೆ ಮತ್ತು ಈ ಲ್ಯಾಪ್ಟಾಪ್ ಬಗ್ಗೆ ಆಗಿರ್ಬೋದು, ಟಿ ವಿಗಳ ಬಗ್ಗೆ ಅಂಥದ್ರ ಬಗ್ಗೆ ನಿಮ್ಗೆ ಐಡಿಯಾಸ್ ಇತ್ತು, ಮತ್ತು ಈ ಆ್ಯಪ್ಸ್ ಬಗ್ಗೆ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಬಗ್ಗೆ ಆಗಿರ್ಬೋದು, ಈ ಟ್ರೆಂಡಿಂಗ್ ಏನೇನು ನಡೆಯುತ್ತೆ ಆ ಥರದ್ದು ಮಾಡುವಂಥದ್ದು ಒಂದು ಚಾನಲ್ ಇರುತ್ತೆ. ಸೊ ಸುಮಾರಷ್ಟು ಚಾನಲ್ ಇರುತ್ತೆ. ಮತ್ತು ಜಸ್ಟ್ ವ್ಲಾಗ್ಸ್, ಕಾಮಿಡಿ ಚಾನಲ್ ಇರುತ್ತೆ. ಸೊ ಕಾಮಿಡಿ ಚಾನಲ್ಸ್ ಎಲ್ಲ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಬಟ್ ಮಾಡಬೇಕಷ್ಟೆ. ಆ ಥರದ್ದೆಲ್ಲ ಇದಿರುತ್ತೆ, ಚಾನಲ್ಗಳಿರುತ್ತೆ. ಸೊ ಓಕೆನಾ. ಈ ಥರದ್ದನ್ನೆಲ್ಲ ನೀವು ಯಾವುದರಲ್ಲಿ ನೀವು ಚೆನ್ನಾಗಿದ್ದೀರಾ, ನಿಮ್ಗೆ ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಸ್ಪಷ್ಟ ಮಾಡಿಕೊಂಡು ಆ ಒಂದು ಚಾನಲ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಕಾನ್ಫಿಡೆನ್ಸನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಗ್ರೋತ್ ಆಗೋದು ಕಡಿಮೆನೆ, ಆಮೇಲೆ ನಿಮಗೆ ಚೆನ್ನಾಗಾಗುತ್ತೆ. ಸ್ಟಾರ್ಟಿಂಗೇ ನಿಮಗೆ ನನಗೆ ಇಷ್ಟೊಂದು ವ್ಯೂಸ್ ಬೇಕು, ಅಷ್ಟು ವ್ಯೂಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಫಸ್ಟ್ ನೀವು ನಿಮ್ಮ ಒಂದು ಏನು ವರ್ಕ್ ಅದನ್ನು ಪ್ರೆಸೆಂಟ್ ಮಾಡಿ ಯೂಟ್ಯೂಬ್ಗೆ. ಸೊ ನಿಮ್ಮ ವರ್ಕನ್ನು ಪ್ರೆಸೆಂಟ್ ಮಾಡಿ. ಯೂಟ್ಯೂಬ್ ಆಲ್ಗೋರಿದಮೇ ನಿಮಗೆ ಅಂದರೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡುತ್ತೆ. ಸೊ ಓಕೆ, ನಿಮ್ಮ ವೀಡಿಯೋಸ್ಗಳನ್ನ ನೀವು ಜಾಸ್ತಿ ಆದಷ್ಟು ವೀಡಿಯೋಸ್ಗಳನ್ನು ಸಜೆಸ್ಟ್ ಮಾಡುತ್ತೆ. ಸೊ ಇದು ನಿಮ್ಮ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಫಸ್ಟ್ ಬಂತು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದಾಗ ನಿಮಗೆ ಸಕ್ಸಸ್ ಅನ್ನೋದು ಹಾಗೆ ಆಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಕಾನ್ಫಿಡೆನ್ಸ್ನ ಯಾವತ್ತೂ ನೀವು ಕಳ್ಕೊಬಾರ್ದು. ಸೊ ನಾನು ಮಾಡ್ತೀನಿ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ನಾನು ಅಷ್ಟೇ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ಗಳನ್ನ ಹಾಕ್ತಾ ಬಂದಿದ್ದಕ್ಕೆ ನನಗೂ ಕೂಡ ಒಂದು ಮಾನಿಟೈಸೇಷನ್ ಆಗೋದಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದರೆ ನಮ್ಮದು ಕೂಡ ಆಗ್ತಾ ಇಲ್ಲ. ನಾನು ಇಗ್ನೋರ್ ಮಾಡಿ ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ವೀಡಿಯೋ ಮಾಡೋಣ ಬೇಡ. ಸೊ ನಿಮಗೆ ವೀಡಿಯೋ ಮಾಡೋದಕ್ಕೆ ಏನೇನೆಲ್ಲ ತೊಗೋಬೇಕು ಅನ್ನೋದಾದರೆ ಏನು ಬೇಡ, ಜಸ್ಟ್ ಒಂದು ಅದು ನಿಮ್ಮ ಒಂದು ಮೊಬೈಲ್ ಕ್ಯಾಮ್ರಾ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಅದೊಂದಿದ್ರೆ ಸಾಕು. ನಿಮ್ಗೆ ಇನ್ನೊಂಚೂರು ಅನುಕೂಲ ಆಯಿತು ಅಂತಂದರೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ತೊಗೊಳ್ಳಿ. ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನೆಲ್ಲ ಸಿಗುತ್ತೆ, ಕಮ್ಮಿ ರೇಟಲ್ಲೇ ಸಿಗುತ್ತೆ. ಆ ರೀತಿಯಲ್ಲಿ ಸ್ಟ್ಯಾಂಡ್ ತೊಗೊಂಡ್ರೆ ನೀವು ಎಲ್ಲಿ ಕೂತ್ಕೊಂಡಿರ್ತೀರೋ, ಎಲ್ಲಿ ನಿಂತ್ಕೊಂಡಿರ್ತೀರೋ ಅಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ಬೋದು. ನೀವು ಕೈಯಲ್ಲಿ ಇಟ್ಕೊಳ್ಳೋದು ತಪ್ಪುತ್ತೆ. ನೀವು ಬ್ಲಾಗ್ಸ್ ಮಾಡ್ತೀರಂದರೆ ಸೆಲ್ಫಿ ಕೈಯಲ್ಲೇ ನೀವು ಮಾಡ್ಬೋದು. ಒಂದು ಕಡೆ ಇಟ್ಟು ಮಾಡೋದಕ್ಕಿಂತ ಸ್ಟ್ಯಾಂಡನ್ನು ಫಿಟ್ ಮಾಡಿಕೊಂಡು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡ್ಬೋದು. ಅದು ತೊಗೊಳ್ಳಿ. ನೀವು ಇನ್ನೂ ಅನುಕೂಲ ಇದ್ರೆ ಅಂದರೆ ಮೈಕ್ ತೊಗೊಂಡ್ರೆ ತುಂಬ ಇನ್ನೂ ಒಳ್ಳೆಯದು. ನಿಮ್ಮ ಒಂದು ನಾಯ್ಸ್ ಎಲ್ಲ ಈಚೆ ಆಚೆ ಅದು ಏನಾದರೂ ವಾಯ್ಸ್ ಇದೆ ಅದೆಲ್ಲ ಕಂಟ್ರೋಲ್ ಆಗಿ ನಿಮ್ಮ ವಾಯ್ಸ್ ಮಾತ್ರ ಹೈಲೈಟ್ ಆಗುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ.
ಇಲ್ಲ ಅಂತಂದರೆ ನೀವು ಎಲ್ಲ ಮಾನಿಟೈಸೇಷನ್ ಆದಮೇಲೆ ತೊಗೊತೀರ ಅನ್ನೋದಂದ್ರೆ ಗುಡ್, ಆ ಥರನೂ ಮಾಡ್ಬೋದು. ಸೊ ಅಂದರೆ ಅಮೌಂಟ್ ಬಂದಮೇಲೆ ನಾನು ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ ಅನ್ನೋದ್ರೆ ಮಾಡಿ. ಜಸ್ಟ್ ಒಂದು ಫೋನ್ ಇದ್ದರೆ ಸಾಕು. ನೀವೇನಾದರೂ ಒಂದು ಸ್ಟ್ಯಾಂಡ್ ಅಥವಾ ಏನಾದರೂ ಇಟ್ಬಿಟ್ಟು ಮೊಬೈಲ್ನ ಇಟ್ಬಿಟ್ಟು ನೀವು ಎಲ್ಲಿ ಕೂತ್ಕೊಳ್ಬೇಕಾದ್ರೂ ಮಾಡ್ಬೋದು. ಈ ರೀತಿ ಐಡಿಯಾಗಳನ್ನು ಕೂಡ ನೀವು ಯೂಸ್ ಮಾಡಬೇಕು. ಸ್ಟ್ಯಾಂಡ್ ಬೇಕೇ ಬೇಕು ಅಂತ ಏನೂ ಇಲ್ಲ. ಸೊ ಒಂದು ವಾಟರ್ ಬಾಟ್ಲ್ ಇಟ್ಟು ಕೂಡ ನೀವು ವಿಡಿಯೋ ಮಾಡ್ಬೋದು. ಏನಾದರೂ ಒಂದು ಬಾಕ್ಸ್ ಇಟ್ಟು ಆದರೂ ನೀವು ಅದ್ರ ಮುಂದೆ ಫೋನ್ ಇಟ್ಬಿಟ್ಟು ವಿಡಿಯೋಗಳನ್ನು ಮಾಡ್ಬೋದು. ಸುಮಾರಷ್ಟು ಆಪ್ಷನ್ಸ್ ಇದೆ. ಏನು ಸ್ಟ್ಯಾಂಡೇ ಬೇಕು ಅಂತಿಲ್ಲ, ಸ್ಟ್ಯಾಂಡ್ ಇದ್ರೆ ಒಂಚೂರು ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಸೊ ಈ ರೀತಿಯಾಗಿ ಇದನ್ನ ನೀವು ಇನ್ವೆಸ್ಟ್ ಮಾಡಿ, ಇಷ್ಟಕ್ಕೆ ಇನ್ವೆಸ್ಟ್ ಮಾಡಿ. ಮತ್ತೆ ಬೇರೆ ಏನೂ ಬೇಡ, ಲೈಟ್ ಗೀಟ್ ಏನು ಬೇಡ, ಮನೇಲಿರೋ ಲೈಟೇ ಸಾಕಾಗುತ್ತೆ. ಸೊ ಆಮೇಲೆ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಫಾಲೋವರ್ಸ್ ಎಲ್ಲ ಏನಾದರೂ ಫಾಲೋವರ್ಸಿಂದ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆಗ ನಿಮ್ಮ ಹತ್ರ ಅಮೌಂಟು ಬರ್ತಾ ಇರುತ್ತೆ. ಆ ಅಮೌಂಟ್ಗೆ ಇನ್ವೆಸ್ಟ್ ಅಂದರೆ ನೀವು ಏನು ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಸೊ ಏನೂ ನಿಮ್ಮ ಹತ್ರ ಅಮೌಂಟ್ ಬರ್ತಿಲ್ಲ ಅಂದರೆ ಇನ್ವೆಸ್ಟ್ ಮಾಡೋದು ಸೊ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಇಲ್ಲ ನನಗೆ ಇಷ್ಟ ಆಗುತ್ತೆ, ಇನ್ನು ನಾನು ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ತೊಗೊಳ್ಳಿ, ಓಕೆನಾ. ಸೊ ಈ ಥರ ಮಾಡ್ಕೊಳ್ತಾ ಹೋಗಿ, ಕನ್ಸಿಸ್ಟೆನ್ಸಿ ಮಾತ್ರ ಬಿಡಬೇಡಿ. ಡೈಲಿ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ಗಳನ್ನ ಹಾಕಿ. ಇನ್ನೊಂದು ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ ಅದನ್ನು ಕೂಡ ಹಾಕಿ. ಮತ್ತು ಇನ್ನೊಂದು ಕ್ಲಾಸಸ್ ಮಾಡ್ತಾರೆ, ಇವಾಗ ಪ್ರೊಫೆಸರ್ಸ್ಗಳೆಲ್ಲ ಕ್ಲಾಸಸ್ ಮಾಡ್ತಾರಲ್ಲ, ಟ್ಯೂಷನ್ ಥರ, ಅದನ್ನು ಕೂಡ ಪ್ರೊಫೆಸರ್ಸ್ಗಳು ಮಾಡ್ಬೋದು. ಅದೆಲ್ಲ ಫುಲ್ ಅದರಲ್ಲೇ ಡೆಪ್ತಾಗಿ ಹೋಗಿರ್ತಾರಲ್ಲ ಅಂಥವ್ರು ಮಾಡ್ಬೋದು. ನಾನು ಹೇಳಿದ್ನಲ್ಲ, ಬಿಫೋರ್ ಹೇಳಿದ್ನಲ್ಲ, ಅದನ್ನೆಲ್ಲ ಎಲ್ಲರೂ ಕೂಡ ಮಾಡ್ಬೋದು ನಿಮ್ಮ ಹತ್ರ ನಾಲೆಡ್ಜ್ ಇತ್ತು ಅಂತಂದರೆ. ಇಲ್ಲ ಅಂತಂದರೆ ನೀವು ಗೂಗಲ್ಗೆ ಸಜೆಸ್ಟ್ ಮಾಡಿಸ್ಬೋದು, ನನಗೆ ಯೂಟ್ಯೂಬ್ಗೆ ಯಾವುದಾದ್ರೂ ಟಾಪಿಕ್ ಕೊಡಿ ಅಂತ. ಅವರು ಹೇಳ್ತಾರೆ, ಅದರಲ್ಲಿರೋದನ್ನ ನೀವು ಜಸ್ಟ್ ಇನ್ಫಾರ್ಮೇಷನ್ನ ನೀವು ಕರೆಕ್ಟಾಗಿ ಓದ್ಕೊಂಡು ಹೇಳಿದ್ರೆ ಸಾಕಾಗುತ್ತೆ. ನೀವು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡೋದ್ರಿಂದ ಒಳ್ಳೇದು. ಯಾಕಂದರೆ ಅದು ಸ್ವಲ್ಪ ಜನ ನೋಡ್ತಾರಲ್ಲ, ಸೊ ಅದಕ್ಕೆ ಕ್ವಶನ್ ರೈಸ್ ಆಗಬಾರ್ದು, ಅದಕ್ಕೋಸ್ಕರ. ಮತ್ತು ನಿಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಬೇಡಿ. ಸ್ಟಾರ್ಟಿಂಗ್ ಡೇಸಲ್ಲಿ ವ್ಯೂಸು ಕಡಿಮೆನೇ ಇರುತ್ತೆ, ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಶಾರ್ಟ್ಸ್ಗಳನ್ನು ಚೆನ್ನಾಗಿ ಇನ್ನೋವೇಷನ್ ಅಂದರೆ ಹೊಸ ಥರ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ರೂಢಿ ಮಾಡ್ಕೊಳ್ಳಿ. ಲೈವ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಲೈವ್ ಮಾಡಿ ಜನಗಳ ಜೊತೆ ಬೇರೆಯೇ. ಆಗ ನಿಮ್ಗೆ ಯೂಟ್ಯೂಬಿಂದ ಕೂಡ ಫ್ರೆಂಡ್ಸ್ ಆಗ್ತಾರೆ, ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಸೊ ಈ ರೀತಿಯಾಗಿ ನಿಮ್ಮ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ನೀವು ಮೇನು ಫೋಕಸ್ ಲಾಂಗ್ ವಿಡಿಯೋಸ್ಗಳಿಗೆ ಫೋಕಸ್ ಮಾಡಬೇಕು. ಲಾಂಗ್ ವಿಡಿಯೋಸ್ಗಳು 8 ಮಿನಿಟ್ಸ್ಗಿಂತ ಜಾಸ್ತಿ ಇರಬೇಕು. 8 to 15 ಮಿನಿಟ್ಸ್ ಒಳಗಡೆ ಹಾಕಿ. ಅದಕ್ಕಿಂತ ಜಾಸ್ತಿ ಅಂದರೆ ಯಾರೂ ನೋಡಲ್ಲ. ಒಂದು 8 ನಿಮಿಷದಿಂದ 15 ನಿಮಿಷ ಅಂತ ನೋಡ್ತಾರೆ. ನಿಮ್ಮ ತಮ್ಮನೇಲು ಫುಲ್ ಬ್ಯೂಟಿಫುಲ್ ಆಗಿರಬೇಕು. ನಿಮ್ಮ ವಿಡಿಯೋ ಹೆಂಗಾದರೂ ಇರಲಿಲ್ಲ, ಒಳಗಡೆ ಏನಾದರೂ ಇರಲಿ, ತಮ್ಮನೇಲು ನಿಮಗೆ ಅಟ್ರಾಕ್ಟಿವ್ ಆಗಿತ್ತು ಅಂತಂದರೆ ಜಸ್ಟ್ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ವ್ಯೂಸ್ ಬರುತ್ತೆ. ಅಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂದರೆ ಫುಲ್ ವಿಡಿಯೋ ನೋಡಬೇಕು. ಇವಾಗ 10 ನಿಮಿಷದ ವಿಡಿಯೋ 10 ಜನ ನೋಡ್ತಾರೆ ಅಂತ ಅಂದರೆ ಸೊ ಎಷ್ಟಾಗುತ್ತೆ, 100 ನಿಮಿಷ ಆಗುತ್ತೆ. 10 ನಿಮಿಷದ ವಿಡಿಯೋ 6 ಜನ ನೋಡಿದ್ರು ಅಂದರೆ 60 ನಿಮಿಷ ಆಗುತ್ತೆ. ಅದು ನಿಮಗೆ 1 ಅವರ್ ಕೌಂಟು. ಆ 1 ಅವರ್ ಥರ ನಮಗೆ 4000 ವಾಚ್ ಅವರ್ಸ್ ಆಗಬೇಕು. ಅದನ್ನು ಕಂಪ್ಲೀಟ್ ಆಗಬೇಕು ಅಂದರೆ ಎಷ್ಟು, ಅದನ್ನು ನೆನೆಸ್ಕೊಂಡ್ರೆ ಹೆಂಗಾಗುತ್ತೆ. ಸೊ ಅದನ್ನು ಫೈನಲಿ ಕಂಪ್ಲೀಟ್ ಆಗಿದೆ, ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಮಾಡಿ, ನಾನು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಟ್ಯಾಲೆಂಟ್ ಇತ್ತು ಅಂತಂದರೆ ಸೊ ದಯವಿಟ್ಟು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ. ಯಾರು ಫ್ರೀಯಾಗಿರ್ತೀರ ನೋಡಿ, ಮನೆಯಲ್ಲಿ ಏನೋ ಅಂದರೆ ಟೈಮ್ ಇರುತ್ತೆ ನನ್ನ ಹತ್ರ, ಸೊ ಆ ಟೈಮ್ನ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು ಮಲ್ಕೊಂಡು ಅಂತ ಹೇಳಿದ್ರಲ್ಲ, ಅವ್ರು ಖಂಡಿತವಾಗ್ಲೂ ಅಫ್ಕೋರ್ಸ್ ಮಾಡ್ಬೋದು. ಸೊ ಮನೆಯಲ್ಲಿ ಮಗು ನೋಡ್ಕೊಂಡಿರ್ತೀರ ಅಂದರೆ ಅವರು ಕೂಡ ಮಾಡ್ಬೋದು. ಯಾವಾಗಾದರೂ ಒಂದು 5 ರಿಂದ 10 ನಿಮಿಷದ ವಿಡಿಯೋ ಹಾಕಿದ್ರು ಸಾಕಾಗುತ್ತೆ. ನೀವು ನೋಡಿಕೊಂಡು ನಿಮ್ಮ ಮನೆಯಲ್ಲಿರೋಂಥ ಬ್ಲಾಗ್ಸ್, ನಾನು ಈ ಥರ ಮಾಡ್ತಾಯಿದ್ದೀನಿ, ಆ ಥರ ಮಾಡ್ತಾಯಿದ್ದೀನಿ ಅಂತ ಹಾಕಿದ್ರು ಓಡುತ್ತೆ. ಕ್ಲಿಕ್ ಆಗಬೇಕಷ್ಟೇ. ಸೊ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೊಳ್ದಿರ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಬೇಕು, ಏನಾದರೂ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ವಿಷಯ. ಸೊ ಇದಿಷ್ಟನ್ನ ಫಾಲೋ ಮಾಡಿದ್ರೆ ನಿಮಗೆ ನೀವು ಆರಾಮಾಗಿ ಗ್ರೋತ್ ಆಗ್ತೀರ. ಬಟ್ ನಮ್ಮ ಕನ್ಸಿಸ್ಟೆನ್ಸಿ, ಕಾನ್ಫಿಡೆನ್ಸ್ನ ಯಾವತ್ತೂ ಬಿಡಬಾರ್ದು. ಬಿಡ್ದಿರ ನೀಟಾಗಿ ಇಟ್ಕೊಂಡೋದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಯಾವ್ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಹೋಪ್ ಫಾರ್ ದ ಬೆಸ್ಟ್. ನೀವು ಕೂಡ ಸ್ಟಾರ್ಟ್ ಮಾಡಿ. ಯೂಟ್ಯೂಬನ್ನು ಆಸೆ ಇದ್ದರೆ ಬಿಗಿನರ್ಸ್ಗೆ ಇದು ಒಂದು ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.